ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸವಪಟ್ಟಣ ಹೋಬಳಿ ಶೃಂಗಾರ ಭಕ್ತಾಂಡ. ಇವತ್ತು ರೈತರ ಹೊಲಗಳಿಗೆ ಕಂಪನಿಯವರು ನೇರವಾಗಿ ಭೇಟಿ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ನಾವೊಂದು ನಮ್ಮ ಹೊಲದಲ್ಲಿ ಒಂದು ಮೆಕ್ಕೆಜೋಳದ ಬೀಜವನ್ನು ನಾವು ಮೊದಲಿಗೆ ಅದನ್ನು ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಇತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ, ಈ ಭಾಗದಲ್ಲಿ ನಮಗೆ ಸ್ವಲ್ಪ ಗೈಡೆನ್ಸ್ ಆಗಿ ಯಾವ ರೀತಿಯಾದ ಬೀಜಗಳನ್ನು ಹಾಕಬೇಕಂತೇಳಿ ನಮಗೆ ಸ್ವಲ್ಪ ತೊಂದರೆಗಳು ಅಥವಾ ಗೊಂದಲಗಳು ಉಂಟಾದಾಗ ನಮ್ಮ ಈ ಭಾಗದಲ್ಲಿ ಬೆನಗನಹಳ್ಳಿಯ ವೆಂಕಟೇಶಣ್ಣ ಅಂತೇಳಿ ಒಬ್ಬರಿದ್ದರು. ಅವರನ್ನು ನಾವು ಭೇಟಿಯಾದಾಗ ಅವ್ರು ನಮ್ಗೆ ಏನು ಹೇಳಿದರು ಅಂತಂದರೆ, ಕೆಲವು ಸಲಹೆ ಸೂಚನೆಗಳನ್ನು ಕೇಳಿದರು. ಯಾವ ರೀತಿ ಹಾಕ್ತಿದ್ಯಾ ಏನಂತ, ಪ್ರತಿ ವರ್ಷ ಹಣ ನೀನು ಹೆಂಗೆ ಕೊಡ್ತಿದ್ಯೋ ಅದೇ ರೀತಿ ಕೊಡು ಅಂತ ನಾವು ಕೇಳ್ಕೊಂಡಾಗ ಅವರು ನನಗೆ ಕೆಲವೊಂದು ಲೀಸ್ಟ್ಗಳನ್ನು ಮಾಡಿಕೊಡ್ತಾರೆ. ಆ ಬೀಜಗಳನ್ನು ನಮ್ಮ ತಂದೆಯವ್ರ ಬಳಿ ನಾನು ಚರ್ಚೆ ಮಾಡಿ ಆ ಬೀಜಗಳನ್ನು ತಂದು ಹಾಕಿದ್ದೆ. ಆ ಬೀಜ ಯಾವುದಪ್ಪ ಅಂತಂದರೆ ಪೈರರ್ P3304 ಅಂತೇಳಿ. ಆ ಬೀಜವನ್ನು ನಾವು ಇವತ್ತು ನಮ್ಮ ಹೊಲದಲ್ಲಿ ಹಾಕಿದಾಗ ನೋಡಿ, ಈ ರೀತಿಯಾಗಿ ಉತ್ತಮ ತೆನೆಗಳು ಬಂದಿರೋದನ್ನು ನಾವು ಇವತ್ತು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಬಂದಿದೆ. ರೈತರು ಅತಿ ಹೆಚ್ಚಾಗಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಪ್ರತಿ ವರ್ಷ ಮಳೆ ಆಗುತ್ತೆ, ಮಳೆಗೆ ತಕ್ಕಂತೆ ಬೆಳೆ ಬರೋದಿಲ್ಲ. ಆ ಬೆಳೆ ಬರದೇ ಇದ್ದಾಗ ಎಲ್ಲೋ ಒಂದು ಕಡೆ ರೈತರಿಗೆ ಅನ್ಯಾಯ ಆಗುತ್ತೇನೋ ಅಂಥೇಳಿ ನಾವು ಅಂದ್ಕೊಳ್ತೀವಿ. ಆದರೆ ನಮಗೆ ನಮ್ಮ ಭಾಗದಲ್ಲಿ ವೆಂಕಟೇಶಣ್ಣ ಅವರು ಸ್ವಲ್ಪ ಮಾಹಿತಿ ಕೊಟ್ಟಾಗ, ನಾವು ಪೈನರ್ 3304 ಬೀಜವನ್ನು ನಾವು ಹಾಕಿದಾಗ ನಮಗೆ ಈ ರೀತಿಯಾಗಿ ಬೆಳೆ ಬಂದಿದೆ. ರೈತರು ಸಾಕಷ್ಟು ಇದರ ಲಾಭವನ್ನು ಪಡ್ಕೋಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊತೇನೆ. ನಮಸ್ಕಾರ.